ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಜೈ, ನಾವ್ ಯಾವಾಗ ಮೀಟ್ ಆದಾಗ್ಲೂ ಯಾರೇನ್ ಅನ್ಕೊಂತಾರೋ ಯಾರೆಲ್ಲಿ ನೋಡ್ತಾರೋ ಅನ್ನೋ ಭಯದಲ್ಲೇ ಮೀಟ್ ಆಗ್ಬೇಕಾ? ಯಾವ ಟೆನ್ಷನ್ನು ಇಲ್ಲದೆ ಜಾಲಿಯಾಗಿ ನಾವು ಮೀಟ್ ಆಗೋದು ಯಾವಾಗ? ನಂಗೆ ಒಂದೊಂದ್ಸಲಿ ಎಷ್ಟು ಬೇಜಾರಾಗತ್ತೆ ಗೊತ್ತಾ? ನಾವು ಎಲ್ರೂ ಥರ ಇರೋದು ಯಾವಾಗ ಜೈ? ನಮ್ಮದೇ ಲೋಕದಲ್ಲಿ ಆರಾಮಾಗಿ ಖುಷಿಯಾಗಿ ಜಾಲಿಯಾಗಿ ನಾವು ಲೈಫ್ ಲೀಡ್ ಮಾಡೋದು ಯಾವಾಗ ಜೈ? ಆ ಆಸೆಗಳು ನನಗಿಲ್ಲ ಅಂತ ಅನ್ಕೊಂಡಿದ್ದೆ ಬೇಬಿ, ನನಗೂ ಇದೆ. ಆದರೆ ಐ ಆಮ್ ವೇಟಿಂಗ್ ಫಾರ್ ದ ರೈಟ್ ಟೈಮ್. ಆ ಒಂದು ರೈಟ್ ಟೈಮ್ಗೋಸ್ಕರ ಪೇಷನ್ಸಿಂದ ಕಾಯ್ತಾ ಇದ್ದೀನಿ. ಆ್ಯಂಡ್ ಪ್ಲೀಸ್ ನೀನು ಆ ಪೇಷನ್ಸ್ನ ಬೆಳೆಸ್ಕೊ. ಎಲ್ಲನೂ ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಬೇಬಿ. ಆ್ಯಂಡ್ ಐ ಪ್ರಾಮಿಸ್ ಆದಷ್ಟು ಬೇಗ ಇದಕ್ಕೊಂದು ಸೊಲ್ಯೂಷನ್ನ ಹುಡುಕ್ತೀನಿ, ಒಂದು ದಾರಿ ಮಾಡೇ ಮಾಡ್ತೀನಿ. ಏನು ಗೊತ್ತಾ ಬೇಬಿ, ಕಾದು ತಿನ್ನೋ ಹಣ್ಣು ತುಂಬ ರುಚಿ ಅಂತಾರಲ್ಲ, ನಮ್ಮ ಪರಿಸ್ಥಿತಿನೂ ಹಾಗೆ ಆಗಿದೆ. ಕಾಯೋಣ, ಕಾದು ಒಂದಾಗೋಣ. ಕಷ್ಟಪಟ್ಟು ಕಾದು ಒಂದಾದಾಗ ಸಿಗೋ ಮಜಾನೇ ಬೇರೆ. ಸೊ ಎಂಜಾಯ್ ದ ಮೂಮೆಂಟ್, ಚಿಲ್ ಆಗಿರು, ಆರಾಮಾಗಿರು. ಐ ಲ್ಯಾಂಡಲ್ ಎವ್ರಿಥಿಂಗ್. ನೀವಿಷ್ಟು ಹೇಳಿದ್ರಲ್ಲ, ಅದೇ ನನಗೆ ಖುಷಿ. ಏನು ಗೊತ್ತಾ ಜೈ, ನಾನು ಯಾವಾಗಲೂ ಹೀಗೆ ನಿಮ್ಮ ಜೊತೆ ಖುಷಿಯಾಗಿರಬೇಕು ಅಂತಲೇ ನನ್ನ ಆಸೆ. ಆ್ಯಕ್ಚುಲಿ ಜೈ, ನಿಮ್ಮ ಜೊತೆ ಇದ್ದರೆ ಟೈಮ್ ಹೆಂಗೆ ಸ್ಪೆಂಡ್ ಆಗುತ್ತೆ ಅಂತಲೇ ಗೊತ್ತಿಲ್ಲ, ಸ್ಪೀಡಾಗಿ ಹೊಟ್ಟೋಗುತ್ತೆ. ಆದರೆ ಇನ್ನೊಂದು ಬೇಜಾರು ಏನು ಗೊತ್ತಾ, ನೀವು ಬರ್ತಿದ್ದಾಗೆ ಹೊರಡ್ತೀರಾ. ಈಗ ನಿಮ್ಮ ಹೆಂಡತಿ ಕಾಯ್ತಾ ಇರ್ತಾಳೆ, ಫಂಕ್ಷನ್ಗೆ ಹೋಗ್ಬೇಕು ಅಂತ ನೀವು ಹೊರಟೋಗ್ತೀರಾ. ಆಮೇಲೆ ಮತ್ತೆ ನಾನು ಒಂಟಿಯಾಗಿರ್ತೀನಿ. ಯಾಕೆ ಬೇಬಿ ಆಗಂತ್ಯ? ಹಾಂ, ಓಕೆ ಲಿಸನ್, ನಿನ್ನ ಫೀಲಿಂಗ್ಸು ನನಗೆ ಅರ್ಥ ಆಗುತ್ತೆ. ನಾನೇನು ಇಮಿಡಿಯೇಟಾಗಿ ಓಡಲ್ಲ. ಇನ್ನೂ ಸ್ವಲ್ಪ ಹೊತ್ತು ನಿನ್ನ ಜೊತೆಗೆ ಆರಾಮಾಗಿದ್ದು ಆಮೇಲೆ ಹೊಡ್ತೀನಿ. ಹ್ಯಾಪಿ? ತುಂಬಾ ಖುಷಿ. ಬಟ್ ನನ್ನ ಟೆನ್ಷನ್ ಎಲ್ಲ ಒಂದೇ, ನಾವು ಈ ಥರ ಕದ್ದು ಮುಚ್ಚಿ ಮೀಟ್ ಮಾಡೋದು ನಿಮ್ಮ ಮನೇಲಿ ಯಾರಿಗಾದ್ರೂ ಗೊತ್ತಾದರೆ ಅವಾಗ ಏನು ಪ್ರಾಬ್ಲಮ್ ಆಗುತ್ತೋ ಅಂತ. ಯಾಕೆ ಬೇಬಿ ಪದೇ ಪದೇ ಅದೇ ರಾಗ ತೆಗಿತೀಯ? ಹೇಳ್ತಿದ್ದೀನಿ ತಾನೇ, ನಾನು ಇದ್ದೀನಿ, ನಾನೆಲ್ಲ ನೋಡ್ಕೋತೀನಿ. ಲ್ಯಾಂಡಲ್ ಎವ್ರಿಥಿಂಗ್. ನಿಮ್ಮ ಜೊತೆ ಯಾವಾಗಲೂ ಹೀಗೆ ಇರಬೇಕು ಅನ್ನೋದೇ ನನ್ನ ಆಸೆ. ಆ ದಿನ ಆದಷ್ಟು ಬೇಗ ಬರಲಿ ಅಂತ ದೇವ್ರ ಹತ್ರ ಕೇಳ್ಕೊತೀನಿ. ಜೈ, ಒಂದು ಕೆಲಸ ಮಾಡ್ತೀರಾ? ಇವತ್ತಿಲ್ಲೇ ಉಳ್ಕೊತೀರಾ? ಏನು ಮಾತಾಡ್ತಿದ್ಯಾ ಬೇಬಿ ನೀನು? ಆಗೋ ಮಾತಾದು. ಅಂಥ ರಿಸ್ಕ್ ಎಲ್ಲ ತೊಗೊಳಕ್ಕೆ ನಾನು ರೆಡಿ ಇಲ್ಲ. ಯಾಮಾರ ಅಣ್ಣನ್ಗೇನಾದ್ರೂ ವಿಚಾರ ಗೊತ್ತಾದ್ರೆ ಹುಟ್ಟು ಬಟ್ಟೆಲ್ಲ ಮನೆಯಿಂದ ಆಚೆ ಆಗ್ತಾನ ನಾನು ಆಮೇಲೆ. ಹೌದು, ನೀವೇನಕ್ಕೆ ಅವ್ರಿಗೆ ಅಷ್ಟೊಂದು ಎದುರ್ಕೊಂತೀರಾ? ಅವ್ರೇನು ಹುಲಿನ ಸಿಂಹನ? ಹುಲಿ ಸಿಂಹ ಆಗಿದ್ರು ಒಂದು ಪಕ್ಷ ಎದುರ್ತಾ ಇದ್ನೋ ಇಲ್ಲೋ ನನಗೆ ಗೊತ್ತಿಲ್ಲ. ಆದರೆ ನಾನು ಎದುರ್ತಾ ಇರೋದು ಆಸ್ತಿಗೆ. ಎಲ್ಲಿ ನನ್ನ ಆಸ್ತಿ ನನ್ನ ಕೈ ತಪ್ಪು ಹೋಗ್ಬಿಡ್ತು ಅನ್ನೋ ಭಯ ಬೇಬಿ ನನಗೆ. ಒಂದು ಸಲ ಆಸ್ತಿ ನನ್ನ ಹೆಸರಿಗೆ ಟ್ರಾನ್ಸ್ಫರ್ ಆಗಲಿ, ಆಗ ನೋಡು ನನ್ನ ಕದರ್ ಹೇಗೆ ಚೇಂಜ್ ಆಗುತ್ತೆ ಅಂತ. ಆಗ ತೋರಿಸ್ತೀನಿ ಎಲ್ರಿಗೂ ಈ ಜೇಡಿ ಅಬ್ರೋ ಅಂದ್ರೆ ಏನು ಅಂತ. ನಿಮ್ಮ ಪಾಲಿನ ಆಸ್ತಿ ನಿಮಗೆ ಸಿಗುತ್ತೆ ಅಂತ ನಿಮಗೆ ಅನ್ಸುತ್ತಾ? ಯಾಕೆ ಸಿಗಲ್ಲ? ಸಿಗುತ್ತೆ, ಸಿಗ್ಲೇಬೇಕು. ಒಂದ್ ವೇಳೆ ಹಾಗೂ ಸಿಗ್ಲಿಲ್ಲ ಅಂದ್ರೆ ಅದನ್ನ ಹೇಗೆ ಕಿತ್ಕೋಬೇಕು ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಹಾಯ್ ಮಲ್ಲಿ. ಸಾರಿ ಮಲ್ಲಿ, ಲೇಟ್ ಆಗೋಯ್ತು. ಮೀಟಿಂಗ್ ಅಂದರೆ ಹಾಗೆ ನೋಡು, ಎಷ್ಟೊತ್ತು ಮುಗಿಯುತ್ತೆ ಏನಾಗದೆ ಅಂತ ಹೇಳಕ್ಕೆ ಬರೋದಿಲ್ಲ ಅಲ್ವಾ? ಒಂದ್ಸಲ ಮೀಟಿಂಗ್ ಶುರು ಮಾಡಿದ್ಮೇಲೆ ಪೂರ್ತಿ ಮುಗಿಸ್ಕೊಂಡೇ ಬರಬೇಕು. ಕೆಲಸನ ಅರ್ಧಕ್ಕೆ ಬಿಟ್ಟು ಬರೋಕ್ಕಾಗೋದಿಲ್ಲ. ಸಾರಿ ಮಲ್ಲಿ. ಅಪ್ಪ, ಅಯ್ಯೋ ಏನು ಮೀಟಿಂಗು ಅಂತೀಯ? ಸಿಕ್ಕಾಬಿಟ್ಟೆ ಟಯರ್ಡ್ ಆಗ್ಬಿಟ್ಟಿದ್ದೀನಿ ನಾನು. ಐ ಮೀನ್ ಮೀಟಿಂಗಲ್ಲಿ ಕೂತು ಮಾತಾಡಿ ಸುಸ್ತಾಯಿತು ಅಂತ ಹೇಳಕ್ಕೆ ಬಂದೆ ಅಷ್ಟೆ. ತುಂಬ ಸುಸ್ತಾಗಿದೆ. ಈಗಲೂ ಫಂಕ್ಷನ್ಗೆ ಹೋಗ್ಬೇಕಾ ಅಥವಾ? ಇಲ್ಲ ರೀ, ಬೇಡ. ನೀವು ಯಾವಾಗ ಹೇಳ್ತೀರೋ ಆವಾಗಲೇ ಹೋಗೋಣ. ಸರಿ, ಹಾಗಿದ್ಮೇಲೆ ಸರಿ. ಆದರೆ ನೀನು ಆಗಲೇ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ಯಾ? ಇಲ್ಲ ರೀ, ಅದು ನೀವು ಬೇರೆ ಬರೋ ತಡ ಆಯ್ತಲ್ಲ, ನಿಮಗೆ ಬೇರೆ ಸಾನೇ ಕೆಲಸ. ಸುಮ್ಮನೆ ನಿಮ್ಗೆ ಯಾಕೆ ತೊಂದರೆ ಅಂತ ನಾನು ಸುಮ್ಮನಾಗ್ಬಿಟ್ಟೆ ರೀ. ಸೂಪರ್ ಮಲ್ಲಿ, ಗಂಡನೇ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ನೋಡು. ನಿನ್ನನ್ನು ಪಡೆಯೋದಕ್ಕೆ ನಾನು ಬರೀ ಪುಣ್ಯ ಅಲ್ಲ ಮಲ್ಲಿ, ಪುಣ್ಯ ಜೊತೆಗೆ ಏನಂತಾರೆ ಅದೃಷ್ಟ. ಪುಣ್ಯ ಜೊತೆಗೆ ಅದೃಷ್ಟನೂ ಮಾಡಿದ್ದೀನಿ ಮಲ್ಲಿ. ಆವಾಗಲೇ ನೀನಂತ ಹೆಂಡತಿ ಸಿಗಕ್ಕೆ ಸಾಧ್ಯ. ಒಂದು ಮಾತಲ್ಲಿ ಹೇಳಬೇಕು ಅಂದರೆ ಮಲ್ಲಿ, ಐ ಲವ್ ಯು ಸೋ ಮಚ್. ಯಾಕೆ ಮಲ್ಲಿ, ಏನಾಯ್ತು? ಅದು ನೀವು ಹೊರಗಡೆಯಿಂದ ಬಂದಿರ್ತೀರಲ್ಲ, ಮೊದಲು ಕೈಕಾಲು ಮುಖ ತೊಳ್ಕೊಂಡು ಬರಲಿ ಅಂತ ಅಷ್ಟೇ. ನೀವು ಹೋಗಿ.
ಕೈಕಾಲು ಮುಗಿ ತೊಳ್ಕೊಂಡು ಬನ್ನಿ, ನಾನು ಒಳಗೆ ಇಕ್ತೀನಿ. ಅವ್ರು ನನ್ನ ದಾವ ಏನ್ ನಾಟಕ ಆಡ್ಕೊಂಡಿದ್ರು, ನಾನು ಹಂಗೆ ಏನು ಆಗೇ ಇಲ್ಲ ಅನ್ನೋ ಥರ ನಾಟಕ ಮಾಡ್ಕೊಂಡು ಇದ್ಬಿಡ್ತೀನಿ. ಆದ್ರೆ ಬುದ್ಧಿ ಕಲ್ಸೋದನ್ನ ಮಾತ್ರ ಬಿಡಕ್ಕಿಲ್ಲ. ಕಲಿಸ್ತೀನಿ. ನಾನು ಒಳ್ಳೆತನನ ದುರುಪಯೋಗ ಪಡಿಸ್ಕೊಂಡ್ರಿ ಅಲ್ವಾ? ಅದ್ರ ಪರಿಣಾಮ ಹೆಂಗಿರ್ತೈತೆ ಅಂತ ನೋಡ್ತಾ ಇರಿ. ಸಿಸ್ಟೇ, ಇಷ್ಟೊತ್ತಿಗೆ ಅಪೇಕ್ಷೆ ಸ್ಟೇಷನ್ ಇರೋ ಸುದ್ದಿ ಎಲ್ರಿಗೂ ಗೊತ್ತಾಗಿ ಮರ್ಯಾದೆ ಹೋಗಿರುತ್ತಲ್ವ? ಆಗ್ಲಿಂದ ಫೋನ್ ಟ್ರೈ ಮಾಡ್ತಾ ಇದ್ದೀನಿ, ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಇಷ್ಟೊತ್ತಲ್ಲಿ ಎಲ್ಲಿಗೆ ಹೋಗಿದ್ರಿ? ಅಪೇಕ್ಷಾ, ನಾನು ನಿಮ್ಮನ್ನೇ ಕೇಳ್ತಾ ಇರೋದು. ಓಹ್, ನೆನ್ನೆ ಫಂಕ್ಷನ್ ಆ ಥರ ಆಯ್ತು ಅಂತ ಬೇಜಾರು ಮಾಡ್ಕೊಂಡು ಎಲ್ಲಾದ್ರೂ ಕೂತ್ಕೊಂಡಿದ್ರಾ? ಅಪೇಕ್ಷಾ, ಎಲ್ಲಿಗ್ರಿ ಹೋಗಿದ್ರಿ? ಮಾತಾಡಿ ರೀ. ಆಲ್ಕೋಹಾಲ್ ಸ್ಮೆಲ್ ಬರ್ತಾ ಇದೆ, ಕುಡ್ಕೊಂಬಂದಿರಾ? ಅಪೇಕ್ಷಾ, ಕುಡ್ಕೊಂಬಂದಿದ್ದೀರಾ? ರೀ ಅಪೇಕ್ಷಾ, ಯಾಕ್ರಿ ಈ ಥರ ಮಾಡ್ತೀರಾ ನೀವು? ಇದನ್ನೆಲ್ಲ ಯಾವಾಗಿಂದ ಅಭ್ಯಾಸ ಮಾಡ್ಕೊಂಡ್ರಿ? ಅದು ಮುಂಚೆಯಿಂದನೇ ಅಭ್ಯಾಸ ಇತ್ತಾ? ಅಪೇಕ್ಷಾ, ನಾನು ನಿಜ ಹೇಳ್ತೀನಿ, ನಾನು ಇದನ್ನ ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನನ್ಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಈಗ. ಪಾರ್ಥ, ಪ್ಲೀಸ್ ಡೋಂಟ್ ಡ್ರ್ಯಾಗ್ ಇಟ್ ನಾ. ಹಾ, ಕುಡ್ದು ಡ್ರೈವ್ ಮಾಡಿದ್ದಕ್ಕೆ ಸ್ಟೇಷನ್ಗೂ ಹೋಗಿ ಬಂದೆ. ಈ ವಿಷಯ ಎಲ್ಲ ಆಲ್ರೆಡಿ ನಿಮಗೆ ಗೊತ್ತಿರ್ಬೇಕಲ್ಲ. ನನ್ನ ಬಾಯಿಂದನೇ ಕೇಳಬೇಕು ಅಂತಾರ. ನಿಮ್ಮ ಅತ್ತಿಗೆ ಎಲ್ಲ ಬಂದು ನಿಮಗೆ ರಿಪೋರ್ಟ್ ಮಾಡಿರ್ಬೇಕಲ್ಲ. ಅಪೇಕ್ಷಾ ಸ್ಟೇಷನಲ್ಲಿದ್ದು ನಾನು ಅವಳನ್ನ ಬಿಡಿಸ್ಕೊಂಡು ಮನೆ ಕರ್ಕೊಂಡು ಬಂದೆ ಅಂತ ಬಿಲ್ಡಪ್ ತಗೊಂಡಿರ್ಬೇಕಲ್ವಾ? ಇಲ್ಲ ಅಪೇಕ್ಷಾ, ಏನು ಹೇಳ್ತಾ ಇದ್ದೀರಾ? ಸ್ಟೇಷನ್ಗೆ ಹೋಗಿದ್ರಾ? ನೀವು ಇದನ್ನ ಹೇಳಿದ್ಮೇಲೆ ನನಗೆ ಗೊತ್ತಾಗ್ತಾರ ನೀವು ಬಂದಿಲ್ಲ ಅಂತ ನಾನು ಎಷ್ಟು ಟೆನ್ಷನ್ ಮಾಡ್ಕೊಂಡಿದ್ದೆ ಗೊತ್ತಾ ನಿಮಗೆ? ಯಾಕ್ರಿ ಈ ಥರ ಮಾಡ್ತೀರಾ? ಯಾಕ್ರಿ ನಾನು ಹೊಟ್ಟೆ ಉರಿಸ್ತೀರಾ? ಅಪೇಕ್ಷಾ, ನಾನು ನಿಮ್ಮ ಗಂಡ ಕಣ್ರಿ. ನನ್ನ ಹೆಂಡತಿ ಅದೊಳು ಈ ಥರ ಆಡಿದ್ರೆ ನನ್ನ ಮನಸ್ಸಿಗೆ ಎಷ್ಟು ಯಾವ ಥರ ಫೀಲ್ ಆಗುತ್ತೆ ಅಂತ ನಿಮ್ಗೆ ಗೊತ್ತಾ? ಯಾಕ್ರಿ ಕುಡ್ಕೊಂಬಂದ್ರಿ? ಅಕ್ಕ ನಿಮ್ಮ ಒತ್ತಿಗೆಯಿಂದ ಬರಲಿ ಬರೋರು ಎಲ್ಲಾನು ಅಕ್ಕನ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾ ಇದ್ದಾರೆ. ಮತ್ ನಾನು ಯಾರಿಗೂ ಲೆಕ್ಕಕ್ಕೆ ಇಲ್ಲ. ಅದಕ್ಕೆ ಹೀಗ್ ಮಾರಾದ್ರೂ ಎಲ್ರ ಗಮನ ನನ್ನ ಕಡೆ ತಿರುಗ್ಲಿ ಅಂತ ಹೀಗ್ ಮಾಡಿ ಫ್ರಸ್ಟ್ರೇಷನ್ಗೆ ನನ್ನ ಸಂಕಟ ಅವ್ರಿಗೆ ಅರ್ಥ ಆಗಲಿ ಅಂತ. ಬಟ್ ಐ ಡೋಂಟ್ ಥಿಂಕ್ ಸೊ ಅವ್ರಿಗೆ ನನ್ನ ಸಂಕಟ ಅರ್ಥ ಆಗಿದೆ ಅಂತ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.